ನಮಸ್ತೆ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ಕಡಲೆಬೇಳೆ ವಡೆ ಮಾಡೋಣ ಅಂತ ನೋಡ್ರಿ. 2 ಬಾಟ್ಲು ಕಡಲೆಬೇಳೆ ನೆನೆಸಿದ್ದೆ, ಬೆಳಗ್ಗೆ ಚೆನ್ನಾಗಿ ನೆಂದಿದೆ. ಮತ್ತು ಮಿಕ್ಸಿಗೆ ಹಾಕಬೇಕಿದು ನೋಡ್ರಿ. ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ಇದು ನೋಡ್ರಿ ಈರುಳ್ಳಿ ಮಿಕ್ಸಿಗೆ ಹಾಕಿದ್ಮೇಲೆ ಈರುಳ್ಳಿ ಇದು ನೋಡ್ರಿ. ನುಗ್ಗೆ ಸೊಪ್ಪು ಹಾಕಿ ನಾನು ಮಾಡ್ತಾ ಇರೋದು ಇವತ್ತು. ಕಡಲೆಬೇಳೆಕಾಳು ಎಲ್ಲ ಹಾಕ್ಬಿಟ್ಟು ವಡೆ ಮಾಡ್ತಾ ಇರೋದು ಫ್ರೆಂಡ್ಸ್. ಇರ್ರಿ ಎಲ್ಲ ಮಿಕ್ಸಿಗೆ ಹಾಕ್ಕೊತೀನಿ. ಮತ್ತು ಉಪ್ಪು, ಎಣ್ಣೆ ನೋಡಿ ಫ್ರೆಂಡ್ಸ್, ರುಬ್ಬಿದ್ದೀನಿ ನೋಡಿ. ಇವಾಗ ಈರುಳ್ಳಿ ಮಿಕ್ಸ್ ಮಾಡೋಣ. ಈರುಳ್ಳಿ, ಸೊಪ್ಪು, ಅದು ನುಗ್ಗೆ ಸೊಪ್ಪು ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋದು. ಪೂರ್ತಿ ಇದೆಲ್ಲ ಹಾಕಿ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ನಾವು ವಡೆ ಕರಿಯೋಕೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕಲ್ಲ. ಎಣ್ಣೆ ನೋಡೋಣ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಂತ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಮತ್ತು ಕೈಯಿಂದ ನೋಡಿ ಈ ಥರ ವಡೆ ತಟ್ಕೊಂಡು ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದೈತೆ. ಸ್ವಲ್ಪ ಹಾಕಿದ್ ನೋಡೋದಿದ್ದರೆ ಎಣ್ಣೆ ಕಾದೈತೆ ಅಂತ ನೋಡಿರಿ. ಎಣ್ಣೆಲ್ಲ ಹಾಕ್ತಾಯಿದ್ದೀನಿ. ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಹಾಕ್ಕೊಂಡ್ರೆ. ನುಗ್ಗೆ ಸೊಪ್ಪು, ಕಡಲೆಬೇಳೆಕಾಳು ಚೆನ್ನಾಗಿರ್ತದೆ. ಸಬ್ಬಕ್ಕಿ ಸೊಪ್ಪು ಹಾಕ್ತಾರೆ, ನಾನು ನುಗ್ಗೆ ಸೊಪ್ಪು ಹಾಕಿದ್ವಿ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್. ಬೇಯಬೇಕು ನೋಡಿ ಫ್ರೆಂಡ್ಸ್. ಇನ್ನು ಕೆಂಪಗಾಗೈತೆ, ಇನ್ನು ಸ್ವಲ್ಪ ಆದರೆ ಚೆನ್ನಾಗಿರ್ತೈತೆ. ನುಗ್ಗೆ ಸೊಪ್ಪು ಹಾಕಿ ಮಾಡಿ ನೋಡಿರಿ, ಚೆನ್ನಾಗಿರ್ತೈತೆ ವಡೆ. ಕಡಲೆಬೇಳೆಕಾಳು ಮಾಡ್ಬೋದು. ಮತ್ತು ನಾವು ಇದು ಅಲಸಂದ್ರ ವಡೆನೂ ಮಾಡ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನುಗ್ಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಸಿಕ್ಕಿಲ್ಲ ಅಂದರೆ ನುಗ್ಗೆ ಸೊಪ್ಪು ಇರ್ತೈತಲ್ಲ, ತಗೊಬಂದು ಮಾಡ್ಬೋದು ನೋಡಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪಿನ ವಡೆ, ನುಗ್ಗೆ ಸೊಪ್ಪು ಕಡಲೆಬೇಳೆಕಾಳು ನೋಡಿ. ನುಗ್ಗೆ ಸೊಪ್ಪು ವಡೆ ಫ್ರೆಂಡ್ಸ್ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ.